ಪೂರ್ತಿ ಹಂಗೆ ಅಲ್ಲಿ ಹೂವು ಇರ್ತೈತೆ, ಅಲ್ಲಿ ಕಾಯಿ ಇರ್ತೈತೆ, ಇಲ್ಲಿ ಹಣ್ಣು ಇರ್ತೈತೆ. ಯಾವ್ದು ಅರಿಬೇಕು ಯಾವ್ದು ಮುಡ್ಬೇಕಂತ ಇರಲ್ಲ. ಈಗ ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಬ್ರೇಕಪ್ ಕೊಟ್ಬಿಟ್ಟು ಜನವರಿ 25 ಕಟ್ ಮಾಡಿಬಿಟ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ 10ನೇ ತಾರೀಕೆಲ್ಲ ಫ್ಲವರ್ ಬಂದ್ಬಿಡುತ್ತೆ. 3 ತಿಂಗಳಿಗೆ 60 ದಿನಕ್ಕೆ 65 ದಿನಕ್ಕೆಲ್ಲ ಫ್ಲವರಿಂಗ್ ಬರುತ್ತೆ. ಆ ಕಡೆ 40-45 ದಿನಕ್ಕೆಲ್ಲ ಕಾಯಿ ಬಂದ್ಬಿಡುತ್ತೆ. ಅಲ್ಲಿಂದ ವರ್ಷ ಪೂರ್ತಿ ಕಾಯಿ ಹಂಗೆ ಬರ್ತಾ ಇರ್ತೈತೆ. ಸೊ ಅದಕ್ಕೆ ಪೂರ್ನಿಂಗ್ ಕಂಪಲ್ಸರಿ ಮಾಡಬೇಕು. ಪುನಾಸಿಗೆ ಬಂದು ಪೂರ್ನಿಂಗ್ ಮಾಡಬೇಕು. 2 ಎಕರೆಗೆ 700 ಸಸಿ ಕುಂತ 700 ಸಸಿ 350 ಸಸಿ ಪರ್ ಎಕರೆ. ಎರಡನೇ ವರ್ಷಕ್ಕೆ ಎರಡನೇ ವರ್ಷಕ್ಕೆ ಫಸಲ್ ಗಿಡಕ್ಕೆ 50 ಕಾಯಿ ಬಂದ್ವು. ಒಂದು ಗಿಡಕ್ಕೆ 50 ಕಾಯಿ ನೀವೇ ಸಪ್ರೇಟ್ ಆಗಿ ಕಳಿಸ್ಬಿಟ್ರಮ್ಮ? ಫ್ರೆಂಡ್ ಇದ್ರೆ ಬಸ್ಸಿಗೆ ಹಾಕಿ ಕಳಿಸಿದ್ವಿ, VRL ಬಸ್ಸಿಗೆ. ಈಗ ನೀನು 30 ಫೀಟಿಗೆ ಒಂದೊಂದು ಗಿಡ ಇಟ್ಟು ಮೇಲೆ ಹತ್ತಿ ಹರಿದು ಅವೆಲ್ಲ ಮಾಡೋದಕ್ಕಿಂತ ಇದು 12 ಬೈ 12 ಇಟ್ಟು ಕೆಳಗೆ ನಿಂತ್ಕೊಂಡು ಎಲ್ಲರೂ ಹರಿಬೋದಲ್ಲ ಈಸಿಯಾಗಿ. ಅಣ್ಣ ಸಸಿನ ಅವಾಗ 250 ರೂಪಾಯಿದಂಗೆ ತಂದ್ರಿ, ಇವಾಗ 1000 ರೂಪಾಯಿ. ಹೌದು. ಏನು ಬದಲಾವಣೆ ಅಂದ್ರೆ ಏನು, ಎಲ್ಲರೂ ಈಗ ಭಾಳ ರೈತರು ಇದ್ರ ಮೇಲೆ ಹೋಗ್ತದೆ. ಇದು ನಮಗೂ ಲಾಭ ಆಗುತ್ತಾ? ಈಗ ಆಲ್ರೆಡಿ ಈಗ ಇಲ್ಲಿ ಯಾವ್ದು ಊರು ಇದಲ್ಲ ಬೇವ್ರ ಆ ಕಡೆಗೆ ಯಾವ್ದು ಮುರಡಿ ಅಲ್ಲಿ ಒಂದು 6-7 ಎಕರೆ ಐತೆ ಇದೆ. ಆಮೇಲೆ ತಾವರಿಗೆರೆಗೆ ಒಂದು 10-12 ಎಕರೆ ಇಟ್ಟಾರೆ. ಸೊ ನಾ ಇಲ್ಲೊಂದು 2 ಎಕರೆ ಇಟ್ಟೀನಿ. ಆಮೇಲೆ ಕುದುರೆ ಮುತ್ತಾಗ ಅಲ್ಲಿ 1 ಎಕರೆ ಏನು ಇರಬೇಕು. ಸೊ ಎಲ್ಲರೂ ಹಿಂಗೆ ಡೆವಲಪ್ ಆಗ್ತಾ ಇದಾರೆ ಸ್ವಲ್ಪ. ಇತ್ತೀಚೆಗೆ ಹೇಳ್ತಾರ ಸಾಲಿನ ಸಾಲ ಇಷ್ಟು ಅಂದ್ರೆ ನೀವೇನು ಸಾಲಿಂದ ಏನೋ ಒಂಥರ ಇದು ಗಿಡದಿಂದ ಗಿಡಕ್ಕೆ 12 ಫೀಟ್ 12 ಫೀಟ್ ಇದು ಸಾಲಿನ ಸಾಲಿಗೆ 10 ಫೀಟ್ 1 ಎಕರೆಗೆ ಎಷ್ಟು ಸಸಿ ಕೂಡಿಸಿದ್ರಿ? ಇದು 2 ಎಕರೆಗೆ 700 ಸಸಿ ಕುಂತ 700 ಸಸಿ 350 ಸಸಿ ಪರ್ ಎಕರೆ. ಎಷ್ಟು ವರ್ಷಕ್ಕೆ ಇದೆಲ್ಲ ಫಸಲಿಗೆ ಬಂತು? ಫಸಲಿಗೆ 2ನೇ ವರ್ಷಕ್ಕೆ ಫಸಲು. 2ನೇ ವರ್ಷಕ್ಕೆ 2ನೇ ವರ್ಷಕ್ಕೆ ಫಸಲು ಗಿಡಕ್ಕೆ 50 ಕಾಯಿ ಬಂದ್ವು. ಒಂದು ಗಿಡಕ್ಕೆ 50 ಕಾಯಿ ನೀವೇ ಸಪ್ರೇಟ್ ಆಗಿ ಕಳಿಸ್ಬಿಟ್ರಮ್ಮ? ಫ್ರೆಂಡ್ ಇದ್ರೆ ಬಸ್ಸಿಗೆ ಹಾಕಿ ಕಳಿಸಿದ್ವಿ, VRL ಬಸ್ಸಿಗೆ. ಈಗ ಕೊರೋನಾದಾಗ ಯಾರು ಹೋದ್ರು? ಎಲ್ಲ ಟಿಸಿ ಇದ್ದವೆಲ್ಲ ಹೋದು, ಎಲ್ಲ ಒಳ್ಳೆ ಆಹಾರ ತಗೊಂಡವರೆಲ್ಲ ಉಳಿದ್ರು. ಅಲ್ಲ ಮಾತುಗಳು. ಒಂದು ಉದಾಹರಣೆ, ಭೂಮಿ ತಾಯಿಗೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಒಳ್ಳೆ ನೀರು ಕೊಟ್ಕೊಂತಿದ್ರೆ ಆ ಗಿಡ ಯಾವತ್ತಿಗೂ ಸಾಯಲ್ಲ. ಒಟ್ಟು ನಾವು ಎಲ್ಲೇ ಇದೀವಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಬರ್ತಾ, ರೋಗ ಬಂದ್ರೆ ಕೂಡ ಅದನ್ನ ತಡ್ಕೊಂಬ ಕೆಪಾಸಿಟಿ ಐತೆ ಅದಕ್ಕೆ. ರೋಗ ಬಂದ್ರೆ ಕೂಡ ಬಂದು ಹಂಗೆ ಹೋಗ್ಬಿಡ್ತಾವೆ, ಏನು ಮಾಡಲ್ಲ ಗಿಡಕ್ಕೆ. ಅದಕ್ಕೆ ಇದು ಉಪ್ಪಿನಕಾಯಿ ಬಿಟ್ಟರೆ ಬೇರೆ ಬರಲ್ಲ. ಹಣ್ಣಿಗೆ ಕೂಡ ಬರ್ತದೆ, ಆದರೆ ಹಣ್ಣಿಗೆ ಅಷ್ಟು ಇದ್ರ ಜುಬ್ರ ಇರ್ತದೆ, ನಾರು ಇರ್ತದೆ, ಅಷ್ಟು ಫೇಮಸ್ ಇಲ್ಲ. ಆದರೆ ಹಣ್ಣು ಮಾತ್ರ ಸಿಹಿನಲ್ಲಿ ನಂಬರ್ 1 ಸಿಹಿ. ಕೊಟ್ಟಿಲ್ಲ ಹೌದೌದು. ಒಂದು ಒಳ್ಳೆ ಹಣ್ಣು ತಗೊಂಬಲ್ಲ ಈಗ ಏನಾಯ್ತು, ಸಾಲಿನ ಸಾಲು 10 ಗಿಡದಿಂದ ಗಿಡಕ್ಕೆ 12 ಭಾಳ ಸಮೀಪ ಆಗ್ಬಿಡುತ್ತೆ. ಏನು ಸಮೀಪ ಆಗಲ್ಲ. ಈಗ ನೀನು 30 ಫೀಟಿಗೆ ಒಂದೊಂದು ಗಿಡ ಇಟ್ಟು ಮೇಲೆ ಹತ್ತಿ ಹರಿದು ಅವೆಲ್ಲ ಮಾಡೋದಕ್ಕಿಂತ ಇದು 12 ಬೈ 12 ಇಟ್ಟು ಕೆಳಗೆ ನಿಂತ್ಕೊಂಡು ಎಲ್ಲರೂ ಹರಿಬೋದಲ್ಲ ಈಸಿಯಾಗಿ ಕಟಿಂಗ್ ಆಗುತ್ತೆ. ಗಿಡಕ್ಕೆ ಈಗ ಒಂದು ದೊಡ್ಡ ಗಿಡಕ್ಕೆ 1000 ಕಾಯಿ ಹರಿಯೋ ಬದಲು ಗಿಡಕ್ಕೆ ಸಣ್ಣ ಗಿಡಕ್ಕೆ 200 ಕಾಯಿ ಹರ್ಕೊಂಡು ಹೋಗಲ್ಲ. ಹತ್ರ ಇಟ್ಬಿಟ್ಟು ದೊಡ್ಡ ಗಿಡ ಮಾಡಿ ನಾವು 1000 ಕಾಯಿ ಹರಿಯೋ ಬದಲಿ ಹತ್ರ ಇಟ್ಟು ಗಿಡಕ್ಕೆ 250 ಕಾಯಿ ಹರಿಯಲ್ಲ, ಅದು 4 ಗಿಡಕ್ಕೆ ಆಯ್ತಲ್ಲ. ಅದೇ 4 ಗಿಡಕ್ಕೆ ಸುಮ್ಮನೆ 1000 ಕಾಯಿ ಬಂತಲ್ಲ. ಯಾಕೆ ದೊಡ್ಡ ಗಿಡ 10 ಗಿಳಿಸೋ ತ್ರಾಸ ಜಾಸ್ತಿ ಅಲ್ಲ. ಇದಕ್ಕೆ ಹೈ ಡೆನ್ಸಿಟಿ ಮಾಡಿದ್ವಿ. ಅಂದ್ರೆ ಇದು ಮೊದಲೇ ನಾಲೆಜ್ ಮಾಡ್ಕೊಂಡಿದ್ರೆ, ಇದು ನಾಲೆಜ್ ಮಾಡ್ಕೊಂಡಿದ್ವಿ. ಇವ್ರನ್ನ ಈ ಸೈನ್ಸಿಸ್ಟ್ ಅಂದರೆ ವಿಜ್ಞಾನಿಗಳನ್ನ ಕನ್ಸಲ್ಟ್ ಮಾಡೀವಿ. ಇದು ಕಡಿಮೆ ಅಂತ ಎಷ್ಟು ಇಡ್ಬೇಕಂದ್ರೆ ಮಿನಿಮಮ್ ಎಲ್ಲರೂ 20-25 ಇಡ್ತಾರೆ. ಬಟ್ ಈಗ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಲಾಸ್ಟ್ ಕೊಟ್ಟಿದೆ, ಇಡ್ಬೋದು 10-12ವರೆಗೆ ಇಡ್ಬೋದು. ಕೆಲವೊಂದು 6 ಬೈ 6 ಕೂಡ ಇಟ್ಟಾರ್ರಿ. 6 ಬೈ 6 ಇಟ್ಟಾರ್ರಿ. ಅದು ಅಷ್ಟು ಈಲ್ಡ್ ಬರಲಿಕ್ಕಿಲ್ಲ. ಯಾಕಂದ್ರೆ ಸನ್ಲೈಟ್ ಭೂಮಿ ಬೆಳಿಬೇಕು. ಅಣ್ಣ ನಿಮ್ಗೆ ಎಕ್ಸ್ಪೀರಿಯನ್ಸ್ ಐತೆ, ಒಂದು ಮಾವಿನ ಗಿಡ ಒಂದು ಸರಿ ಹಚ್ಚಿಂದ 2 ವರ್ಷಕ್ಕೆ ಕಾಯಿ ಬರುತ್ತೆ. ಎಷ್ಟು ವರ್ಷದವರೆಗೆ ಬರ್ಬೋದು? ಇದು ನನಗಿಲ್ದ ಮಾಡಿ ಒಂದು 30-40 ವರ್ಷ ಬರ್ಬೋದು. ನೀನು ಚೆನ್ನಾಗಿ ಅಲ್ಲಿ ಸಾಯಿಲ್ ಅಪ್ಲಿಕೇಶನ್ ಚೆನ್ನಾಗಿ ಕೊಟ್ಕೊಂತಿದ್ರೆ, ಭೂಮಿ ತಾಯಿಗೆ ಒಳ್ಳೆ ಗೊಬ್ಬರ ಕೊಟ್ಕೊಂತಿದ್ರೆ ಯಾವಾಗಲೂ ಇರ್ತದೆ. ಯಾವಾಗಲೂ ಇರ್ತದೆ. ಎವರಿ ಗ್ರೀನ್ ಇರ್ತದೆ. ಜಾಸ್ತಿ ನೀವು ಈಗ ಕೊರೋನಾದಾಗ ಯಾರು ಹೋದ್ರು? ಎಲ್ಲ ಟಿಸಿ ಇದ್ದವೆಲ್ಲ ಹೋದು, ಎಲ್ಲ ಒಳ್ಳೆ ಆಹಾರ ತಗೊಂಡವರೆಲ್ಲ ಉಳಿದ್ರು. ಅಲ್ಲ ಮಾತುಗಳು. ಒಂದು ಉದಾಹರಣೆ,
ಭೂಮಿ ತಾಯಿಗೆ ಒಳ್ಳೆ ಕೊಟ್ಟಿಗೆ ಗೊಬ್ಬರ ಒಳ್ಳೆ ನೀರು ಕೊಟ್ಕೊಂತಿದ್ರೆ ಆ ಗಿಡ ಯಾವತ್ತಿಗೂ ಸಾಯಲ್ಲ. ಒಟ್ಟು ನಾವು ಎಲ್ಲೇ ಇದೀವಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಬರ್ತಾ. ರೋಗ ಬಂದರೂ ಕೂಡ ಅದನ್ನ ತಡ್ಕೊಂಬ ಕೆಪಾಸಿಟಿ ಐತೆ ಅದಕ್ಕೆ. ರೋಗ ಬಂದರೂ ಕೂಡ ಅವು ಬಂದು ಹಂಗೆ ಹೋಗ್ಬಿಡ್ತಾವೆ, ಏನು ಮಾಡಲ್ಲ ಗಿಡಕ್ಕೆ. ಅದಕ್ಕೆ ಈ ಹಣ್ಣು ರೀ ಇವೆಲ್ಲ ಹಣ್ಣು ಅದೇ ಸಿಹಿ ಇಲ್ಲ. ಪೂರ್ಣಿಂಗ್ ಮಾಡೋರು ಅದು ಬರ್ತಾರೆ ರೀ, ಮುರುಡಿಯಿಂದ ಒಬ್ರು ಬ್ಯಾಚ್ ಕರೆಸ್ತೀನಿ. ಅವರು ಒಂದು ಗಿಡ ಕಟಿಂಗ್ ಮಾಡೋಕೆ 50 ರೂಪಾಯಿ ತೊಗೊತಾರೆ. ಒಂದು ಗಿಡ ಕಟಿಂಗ್ ಮಾಡೋಕೆ 50 ರೂಪಾಯಿ ತೊಗೊತಾರೆ. ಪ್ರತಿ ವರ್ಷ ಮಾಡಲೇಬೇಕು. ಎವ್ರಿ ಇಯರ್ ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಗಿಡ ಕವರ್ ಆಗಿಬಿಡ್ತೈತೆ. ನೆರಳು ಒಂದಕ್ಕೊಂದು ಇದೆಲ್ಲ ಕತ್ಲಾಗಿಬಿಡುತ್ತೆ. ಬಿಸಿಲು ಬೀಳ್ಬೇಕು, ಬಿಸಿಲು ಗಾಳಿ ಅಡ್ಡಾಡೋದ್ರನ್ನ ಇದು ಬರುತ್ತೆ, ಒಳ್ಳೆ ಬರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತೇನೆ, ಇದು ಪುನಃ ಬಂದು ಎವ್ರಿ ಇಯರ್ ಪೂರ್ಣಿಂಗ್ ಮಾಡಲೇಬೇಕು. ಎವ್ರಿ ಇಯರ್ ಮಾಡಲೇಬೇಕು. ಇದ್ರದ್ದು ಸ್ವಭಾವ ಬೇರೆದಾಗ ಕಂಪೇರ್ ಮಾಡಿದ್ರೆ ಇದ್ರ ಬಂದು ಎವ್ರಿ ಇಯರ್ ಪೂರ್ಣಿಂಗ್ ಮಾಡಲೇಬೇಕು. ಪೂರ್ಣಿಂಗ್ ಮಾಡ್ದಂಗೆಲ್ಲ ಕಾಯಿ ಬರುತ್ತೆ. ಇಲ್ಲ ಅಂದ್ರೆ ಆ ಕಂಟಿನ್ಯೂ ಆಗಿ ಯಾವಾಗ ಬೇಕಾದ್ರೆ ಬರ್ತಾನೆ ಇರ್ತದೆ ಹಂಗೆ. ಹಂಗೆ ಅಲ್ಲಿ ಹೂವು ಇರ್ತೈತೆ, ಅಲ್ಲಿ ಕಾಯಿ ಇರ್ತೈತೆ, ಇಲ್ಲಿ ಹಣ್ಣು ಇರ್ತೈತೆ. ಯಾವ್ದು ಅರಿಬೇಕು ಯಾವ್ದು ಮುಡ್ಬೇಕು ಅಂತ ಇರಲ್ಲ. ಈಗ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಬ್ರೇಕಪ್ ಕೊಟ್ಬಿಟ್ಟು ಜನವರಿ 25 ಕಟ್ ಮಾಡಿಬಿಟ್ರೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ 10ನೇ ತಾರೀಕೆಲ್ಲ ಫ್ಲವರ್ ಬಂದ್ಬಿಡುತ್ತೆ. 3 ತಿಂಗಳಿಗೆ 60 ದಿನಕ್ಕೆ 65 ದಿನಕ್ಕೆಲ್ಲ ಫ್ಲವರಿಂಗ್ ಬರುತ್ತೆ. ಆ ಕಡೆ 40-45 ದಿನಕ್ಕೆಲ್ಲ ಕಾಯಿ ಬಂದ್ಬಿಡುತ್ತೆ. ಅಲ್ಲಿಂದ ವರ್ಷ ಪೂರ್ತಿ ಕಾಯಿ ಹಂಗೆ ಬರ್ತಾ ಇರ್ತೈತೆ. ಸೊ ಅದಕ್ಕೆ ಪೂರ್ಣಿಂಗ್ ಕಂಪಲ್ಸರಿ ಮಾಡಬೇಕು. ಪುನಾಸಿಗೆ ಬಂದು ಪೂರ್ಣಿಂಗ್ ಮಾಡಬೇಕು. ಅಂದ್ರೆ ಕಾಲು ಬದಲಾಗೈತೆ ಅಂತ ಹೇಳ್ತಾರಲ್ಲ, ಇದಕ್ಕೆ ಅನ್ಬೋದನ್ ಸರ್? ಇದೇ ಕಾರಣ. ಇದು ಪೂರ್ಣಿಂಗ್ ಬಂದ್ಬಿಟ್ಟು ಈ ವೆರೈಟಿ ಬಂದ್ಬಿಟ್ಟು ಹೈಬ್ರಿಡ್ ಎಲ್ಲ ಗ್ರಾಫ್ಟೆಡ್ ವೆರೈಟಿ. ಇದು ಎಷ್ಟು ಪೂರ್ಣಿಂಗ್ ಮಾಡ್ತೀವೋ ಅಷ್ಟು ಕಾಯಿ ಬರ್ತೈತೆ ರೀ. ಪೂರ್ಣಿಂಗ್ ಮಾಡಿದ್ರೆ ಕಾಯಿ ಅಲ್ಲಿಗೆ ಸಖತ್ತಾಗುತ್ತೆ. ಅಣ್ಣ ನಂದೊಂದು, ಈಗ ನೀವೇ ಮಾಡಿದ್ವಿ ಗ್ರಾಫ್ಟೆಡ್ ತಂದ್ರೆ ಹಾಕಿದ್ರೆ ಇದ್ರದ್ದು ಹಣ್ಣು ಆಯ್ತು ತಿಂದ್ವಿ, ಗೊಟ್ಟ ಹಾಕ್ತಿವಿ, ಹುಟ್ಟುತ್ತೆ, ಇದೇ ಬರುತ್ತೆ. ಗಿಡ ಬಂದ್ಮೇಲೆ ಅದನ್ನ ಗ್ರಾಫ್ಟ್ ಮಾಡ್ಬೇಕು, ಮತ್ತೆ ಗ್ರಾಫ್ಟ್ ಮಾಡ್ಬೇಕು. ಅಂದ್ರೆ ಈಗ ರನ್ನಿಂಗ್ ಇರೋ ಗಿಡನ ಕೊಂಬೆನ ಕಟ್ ಮಾಡಿ ಅದನ್ನ ಒಂದು 10 ಎಲೆ ಬಿಟ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಜಾಯಿಂಟ್ ಗ್ರಾಫ್ಟೆಡ್ ಮಾಡ್ಬೇಕು. ಹಿಂಗೆ ಸುಮ್ಮನೆ ಬಿಟ್ರೆ ನ್ಯಾಚುರಲ್ ಆಗಿ ಬಿಟ್ರೆ ಭಾಳ ಲೇಟಾಗಿ ಬರುತ್ತೆ ಲೇಟಾಗಿ ಬರ್ತದೆ. ಸ್ವಲ್ಪ ಜಿನ್ನೆ ಗುಣ ಇದ್ದೇ ಇರುತ್ತೆ, ಅದರದ್ದು ಮೂಲ ಇದ್ದೇ ಇರುತ್ತೆ, ಬರುತ್ತೆ. ಅಣ್ಣ ಈ ಯುವಕರು ಕೃಷಿನ ನೀವೇಂದ್ರೆ ರಿಟೈರ್ಡ್ ಆಗಿ ಇಲ್ಲಿ ಬಂದು ಭೂಮಿ ಹಿಡಿದಿರಿ, ಅದು ಯಾಕಂದ್ರೆ ಮಕ್ಕಳಿಗೆ ಕನ್ಯಾ ಕೊಡ್ತಾರೋ ಇಲ್ಲ ಅಂತ ಒಂದು ಉದ್ದೇಶ, ಆಸ್ತಿ ಬೇಕಂತ ಹೇಳಿ ಹಿಡ್ಕೊಂಡಿದ್ದು. ಒಂದೇದು ಇಲ್ಲ ನಿಮಗೊಂದು ರಿಟೈರ್ಮೆಂಟ್ ಆಗಿಂದ ಒಂದು ಜೀವನ ಬೇಕಲ್ಲ. ನಮ್ಮ ಪೂರ್ವಿಕೆ ನಮ್ಮ ಭೂಮಿಗಳೆಲ್ಲ ಇದ್ದು ಎಲ್ಲ ಕಷ್ಟ ಕಾಲದಾಗ ಎಲ್ಲ ಮಾರ್ಕೊಂಡಿವಿ. ಸೊ ಈಗ ಮತ್ತೆ ಭೂಮಿ ಮಾಡ್ಬೇಕಂತ ಹೇಳಿ ಮಾಡಿದ್ವಿ. ಹೆಂಗ ಇಲ್ಲ ಭೂಮಿ ಇರ್ಬೇಕು. ಅಂದ್ರೆ ಭೂಮಿ ಇದ್ರೆ ಏನಾಗತ್ತೆ, ಇದು ಲಾಸ್ಟ್ ಫೈನಲ್ ಇದೆ ಉಳಿಯೋದು ಎಲ್ಲರಿಗೆ. ಭೂಮಿ ಉಳಿಯೋದು ಇವೆಲ್ಲ ಕಮರ್ಷಿಯಲ್ ಎಲ್ಲ ಹೋಗ್ತೈತೆ ರೀ, ಇರಲ್ಲ ಕಮರ್ಷಿಯಲ್ ಎಲ್ಲ ಯಾವ್ದು ನಿಂದಿರಲ್ಲ. ಅಗ್ರಿಕಲ್ಚರೇ ಫೈನಲ್ ಆಗೋದು. ಕಮರ್ಷಿಯಲ್ ಟೆಕ್ನಿಕಲ್ ಎಲ್ಲ ಬ್ಯಾಕ್ ಟು ದಿ ಫೈನಲ್ ಮತ್ತೆ ರಿಟರ್ನ್ ಹೋಗ್ತೈತೆ. ಕಮರ್ಷಿಯಲ್ ಯಾವಾಗಾದ್ರೂ ಹೋಗೋದ, ಅದು ಎಲ್ಲಿಂದ ಬಂತು ಅಲ್ಲಿಗೆ ಹೋಗುತ್ತೆ. ನಾವು ಎಲ್ಲಿಂದ ಬಂದಿವಿ, ಸಿಂಧು ನದಿ ದಂಡೆ ಮೇಲಿಂದ ಬಂದಿವ ನಾವು. ಹೆಂಗ ಒಲೆ ಇಟ್ಕೊಂಡ ಕಟ್ಟಿಗೆ ಒಲೆ ಇಟ್ಕೊಂಡ ಅಲ್ಲಿಂದ ಬಂದಿವಲ್ಲ, ಅಲ್ಲಿಗೆ ವಾಪಸ್. ಅಂದ್ರೆ ನಾವು ಯಾವಾಗಾದ್ರೂ ಜೀವನ ಈ ಮಣ್ಣಾಗ ಇರೋದು, ಈ ಮಣ್ಣಲ್ಲೇ ಕೊನೆಯಾಗ ಮತ್ತೆ ಬೀಜ ಹಾಕಿ ಮತ್ತೆ ಬೆಳೆದು ತಿನ್ಬೇಕಂತ ಕಾಲನೇ ಇದೆ. ಇವೆಲ್ಲ ಇಂಟ್ರೆಸ್ಟ್ನಾಗ ಕೆಬ್ಬಣ ಬೆಳೆದು ಆ ಕೆಬ್ಬಣ ತಿನ್ನಕ್ಕಾಗಲ್ಲ. ಅಲ್ಲ ನೀವು ಹೇಳೋದಿಲ್ಲ, ಇದೇ ನ್ಯಾಚುರಲ್. ಎಲ್ಲ ದೊಡ್ಡ ಐಡೆಂಟಿಫೈ ಮಾಡಿ ಅದು ಮಾಡಿ ಏನೇನೋ ಹೋಗ್ತಾರೆ, ವಾಪಸ್ ಇಲ್ಲಿಗೆ ಬರ್ಬೇಕು. ಅಣ್ಣ ನೀವು ಕೃಷಿಯಾಗ ಇಷ್ಟು ವರ್ಷ ಕನಿಷ್ಠ ಒಂದು 15-20 ವರ್ಷ ಪೂರ್ತಿ ಇನ್ವಾಲ್ವ್ ಆಗಿರಿ, ಲಾಸ್ ಆದ ಯಾವುದು? ಲಾಸ್ ಅಂತೇಳಿ ನಾವು ಇದನ್ನು ಕನ್ಸಿಡರ್ ಮಾಡಲ್ಲ. ಅಂದರೆ ನಮ್ದು ಏನೈತೆ ಅಂದರೆ, ಈ ವರ್ಷ ಚೆನ್ನಾಗಿ ಬಂತ, ಬರೋ ವರ್ಷ ಮೀಡಿಯಮ್ ಇರುತ್ತೆ, ಇನ್ನೊಂದು ವರ್ಷ ಅಪ್ ಇರುತ್ತೆ. ಅಪ್ಪು ಮೀಡಿಯಮ್ ಹಿಂಗೆ ನಾವು ಅದನ್ನು ಈಕ್ವಲಾಗಿ ತೊಗೊಂಡ್ಬಿಡ್ತೀವಿ. ರೈತಿಗೆ ಯಾವಾಗಲೂ ಅಪ್ಪು ಬರಲ್ಲ, ರೈತರಿಗೆ ಯಾವಾಗಲೂ ಅಪ್ಪು ಬರಲ್ಲ. ಯಾಕಂದರೆ ಇದು ವಾತಾವರಣ ನಮ್ಮ ಕೈಯಲ್ಲಿ ಇರಲಿಲ್ಲ, ಪ್ರಕೃತಿ ನಮ್ಮ ಕೈಯಲ್ಲಿ ಇಲ್ಲ. ಈಗ ನೋಡ್ರಿ, ಈಗ ಜುಲೈ 6ನೇ ತಾರೀಕು ಬಂದ್ರೆ ಒಂದು ಮಳೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅಧಿಕ ಮಾಸ ನೋಡಿದ್ರೆ ಅಧಿಕ ಮಾಸದಾಗ ರೈತನಿಗೆ ಯಾವಾಗಲೂ ಭೂಮಿ ತಾಯಿ ಕೊಟ್ಟಾಳ ಅಂತ ಹೇಳ್ತಾಳೆ. ಕೊಟ್ಟಾಳ ಎಲ್ಲ ಹೆಂಗ್ ಹೋಗೈತೆ ನೋಡ್ರಿ. ನಾವು ವರ್ಷ ಪೂರ್ತಿ ಈಗ ಹಣ್ಣು ತಗೊಳ್ಳೋದು, ಕಾಯಿ ತಗೊಳ್ಳೋದು ನೋಡಕತ್ತೀವಿ. ಮತ್ತೆ ಅದು ಚೇಂಜ್ ಆಗೈತೆ, ಎಲ್ಲ ಚೇಂಜ್. ಅಲ್ಲ ರೀ, ನೀವು ಯಾವಾಗ ಡಿಸೆಂಬರ್ ಮಳೆ ಆಗತ್ತೆ. ಈ ಸಲ ಲಾಸ್ಟ್ ಇಯರ್ 25 ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕಂಟಿನ್ಯೂ ಮಳೆ ಆಗೈತೆ ನೋಡ್ರಿ. ತೆಗಿತು ನೋಡ್ರಿ ರೆಕಾರ್ಡ್. ಕಂಟಿನ್ಯೂ ಬರಲೇಬಾರ್ದು ಅದು. ಡಿಸೆಂಬರ್ ಲಾಸ್ಟ್ ನಮಗೆ ಚಿತ್ತಿ ಮಳೆ ಕೊನೆ ಆಗ್ಬಿಡ್ಬೇಕು, ಆ ಕಡೆಯಿಂದ ಬರಬಾರ್ದು. ನಿನ್ಗೆ ಏನಿದ್ರೆ ಏಪ್ರಿಲ್ 20 ಮೇಲೆ ಬರ್ಬೇಕು. ಇಲ್ಲ, ಎಲ್ಲ ಮಿಕ್ಸಪ್ ಆಗಿಬಿಟ್ಟಾವ. ಸೊ ಅದರಿಂದ ನಾವು ಕಾಲಕ್ಕೆ ನಾವೇ ತಪ್ಪಿವಿ, ಅದ್ರಂಗೆ ಹೊಂದ್ಕೊಂಡಿದ್ವಿ. ನಾವಂತೂ ತಪ್ಪಿಟ್ಟು ಇಂಡಸ್ಟ್ರಿ ಎಲ್ಲ ಬಂದು ವಲಸರ ಆಗಿರೋದು. ಈಗ ಎಷ್ಟು ಗಿಡ ಅದಾವ? ಇದು
700 ಗಿಡ ಇದಾವೆ. 700 ಗಿಡ. ಒಂದು ಗಿಡಕ್ಕೆ ಎಷ್ಟು ಕಾಯಿ ಸಿಗುತ್ತೆ? ಒಂದು ಗಿಡಕ್ಕೆ ನೋಡಪ್ಪ ಕೆ ಜಿ ಮಿನಿಮಮ್ ಅಂದ್ರೆ ಕೂಡ ಮ್ಯಾಕ್ಸಿಮಮ್ ಅಂದ್ರೆ ಕೂಡ ಒಂದು 15 ಕೆ ಜಿ ಅಂತ 15 ಕೆ ಜಿ ನಾರ್ಮಲಾಗಿ ಸಿಗುತ್ತೆ. ಒಂದು ಗಿಡಕ್ಕೆ 15 ಕೆ ಜಿ ಸಿಕ್ಕರ 7 ಲೆಕ್ಕ ಮಾಡಲ್ಲ. ಅಲ್ಲ 500 ಕೆ ಜಿ 10 ಟನ್ 10 ಟನ್ 10 ಟನ್ ಬರುತ್ತೆ. 10 ಟನ್ ಬರುತ್ತೆ. ಬರೀ 15 ಕೆ ಜಿ ಬಂದರೂ ಕೂಡ 10 ಟನ್ನು 8 30 ರೂಪಾಯಿ ಹಿಡಿದ್ರು ಕೂಡ ಎಲ್ಲಿಗೂ ಹೋಯ್ತು? 3 ಲಕ್ಷ ದಾಟಿತು. 3 ಲಕ್ಷ. ಸೊ ಲಾಸ್ ಏನಿಲ್ಲ ನಮಗೆ ರೈತರಿಗೆ. ಲಾಸ್ ಏನು ಬರ ಇದು ವೆರೈಟಿ ಲಾಸ್ ಬರಲ್ಲ. ನಮಗೆ ಲೆಕ್ಕ ಅದೃಷ್ಟನೂ ಚೆನ್ನಾಗಿರ್ಬೋದು. ಅದೃಷ್ಟ ಭೂಮಿ ಮಾಡೋರಿಗೆ ಪ್ರಯತ್ನ ಅಷ್ಟೇ ರೈತಂದು. ಫಲ ಕೊಡೋದು ಆಯಮ್ಮ. ಅಕಸ್ಮಾತ್ ನೀವು ಪೂನಾ ಸಕ ಬದಲಿ ಮೇಜ್ ಹಾಕಿ ನಾವು ಕೇಸರ್ ಹಾಕಿದ್ರೆ ಮೇಜ್ ಹಾಕಿ ಒಂದು ಗಿಡ ಹಾಕಿನ ಅದನ್ನ ಈಚೆಗೆ ರೈತ ಇಷ್ಟ ಐತೆ ಅಲ್ಲಿ ಒಂದು ಗಿಡ ಅಲ್ಲ ಇಷ್ಟು ಹಾಕಿದ್ರ ಹಾಂ ಏನು ಮೇಜ್ ಹಾಕಿ ನಮಗೆ ನಮ್ಮ ವಾತಾವರಣಕ್ಕೆ ಹೊಂದ್ಕೊಂಡು ಬರ್ಬೇಕಾದ್ರೆ ಟೈಮ್ ಹಿಡಿತೈತೆ. ಅಷ್ಟು ಈಸಿ ಬರಲ್ಲ. ಇದು ನಮ್ಮ ಲ್ಯಾಂಡಿಗೆ ಸೂಟ್ ಆಗೈತೆ. ಸರ್ ಕೇಸರಿ ಕೂಡ ಸೂಟ್ ಆಗೈತೆ. ಕೇಸರಿ ಬರುತ್ತೆ ನಮ್ದ್ರಾಗ. ಅದು ಅಕಸ್ಮಾತ್ ನೀವು ಬಿಟ್ಟು ಅದನ್ನ ಹಾಕಿದ್ರೆ ಈಗ ನಾರ್ಮಲ್ ಕಟಿಂಗ್ ಆಗ್ತಿತ್ತು. ಒಂದ್ಸಲ ಕಟಿಂಗ್ ಆದ್ಮೇಲೆ ಸುಮ್ಮನೆ ಸಪ್ಪಗೆ ಎಲ್ಲರೂ ಅಲ್ಲೇ ಕುರಿ ಮೆಚ್ಕೊಂತ ಅಲ್ಲೇ ಮಕ್ಕಂತಿದ್ದೆ ನಮ್ಮ ಹುಡುಗ ಇಲ್ಲ ಕೆರೆಗೆ ಅಷ್ಟೇ. ಇದು ಹಂಗೆಲ್ಲ. ಇದು ಒಂದು 4-5 ತಿಂಗಳು ಕಾಯಿ ಕಟಿಂಗ್ ಮಾಡ್ತಾ ಇರ್ತೀವಿ. ಒಪ್ಪ 4-5 ತಿಂಗಳು ಕಟಿಂಗ್ ಮಾಡೋಂಥ ಮಾವು ಯಾವ್ದಪ್ಪ ಅಂತಂದ್ರೆ ಪುನಾಸ್. ಈಗ ನೋಡ್ರಿ ಈ ತಿಂಗಳು ಜುಲೈನ ಕಟ್ ಮಾಡಿವಿ. ಜುಲೈ ಆಗಸ್ಟ್ ಸೆಪ್ಟೆಂಬರ್ವರೆಗೆ ಕಟ್ ಮಾಡ್ತೀವಿ. ಸೆಪ್ಟೆಂಬರ್ ಅಕ್ಟೋಬರ್ ಲಾಸ್ಟ್ ನವಂಬರ್ವರೆಗೆ ಕಟ್ ಮಾಡ್ತೀವಿ. ಇದಕ್ಕೆ ನಿಮ್ಮ ಭಾಷೆದಾಗ ಏನು ಹೇಳ್ಬೋದು ನೀವು? ಏನಾದ್ರು ATM ಅಲ್ಲ ಏನಾರು ಅಂತೀರ? ಮಿನಿ ATM ಇದ್ದಂಗೆ ಇದೆ. ATM ಅನ್ಕೊಳ್ರಿ. ಮತ್ತೆ ಯಾವಾಗಲೂ ಕಾಯಿ ಬರ್ತದ್ರೆ ATM ಲೆಕ್ಕನೇ ಅದು. ಆದರೆ ಅದಕ್ಕೆ ಚೆನ್ನಾಗಿ ನಾವು ನೋಡ್ಕೋಬೇಕು. ಅದೇ ನಾವು ಅದನ್ನ ನೋಡ್ಕೊಂಡ್ರೆ ಅದು ATM ಥರ ಬರ್ತದೆ. ಇಲ್ಲದ್ರೆ ಬರಲ್ಲ. ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕಂದಾಗ ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೆ ಗ್ರೌಂಡ್ ಸಾಯಿಲ್ ಅಪ್ಲಿಕೇಶನ್ ಚೆನ್ನಾಗಿರ್ಬೇಕು. ಭೂಮಿ ತಾಯಿಗೆ ಬಲ ಇರ್ಬೇಕು. ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ವಾಪಸ್ ಕೊಡ್ತಾಳೆ. ಇಲ್ಲಿ ಕೊಡಕತ್ತಾಳೆ. ಎಲ್ಲ ಹೂವು ಬರ್ತೈತೆ, ಕಾಯಿ ಬರ್ತೈತೆ, ಮತ್ತೆ ಹೂವು ಬರ್ತಾವಲ್ಲ. ಹೂವು ಕಾಯಿ ಬಂದರೆ ಒಂದು 4 ಕಾಯಿ ಇಡ್ತಾರೆ. ಒಂದು ಗಿಡಕ್ಕೆ 10 ಕಾಯಿ ಆಯ್ತಲ್ಲ 4 ಕೆ ಜಿ ಆಯ್ತಲ್ಲ. 60 ರೂಪಾಯಿ 6 4 24 240 ರೂಪಾಯಿ 1 ಕೆ ಜಿ ಆಗುತ್ತೆ. ಬರೀ 4 ಕೆ ಜಿ 2 ತಿಂಗಳಾದ್ಮೇಲೆ 4 ಕೆ ಜಿ ಬಿಟ್ಟರು ಕೂಡ ಒಂದು ಗಿಡ 240 ಆಯಿತು. 248 500 ಗಿಡಕ್ಕೆ ಲೆಕ್ಕ ಹಿಡ್ಕ. 248 500 1.5 ಲಕ್ಷ. ಮತ್ತೆ ಥರ್ಡ್ ಕ್ರಾಪ್ ನಾ ಹೇಳೋದು. ಮೂರನೇ ಕ್ರಾಪ್ ರೀ. ಇದು ಎಷ್ಟನೇ ಕ್ರಾಪ್ ರೀ? ಇದು ಫಸ್ಟ್ ಕಟಿಂಗ್. ಸೈಜ್ ಸಣ್ಣದೈತಿ. ಇದು ಇಷ್ಟೇ ಸೈಜ್ ಬಿಡಂಗಿಲ್ಲ. ಈ ಸೈಜ್ ಬರೋದು ಪುನಃ ಇಷ್ಟೇ ಬರೋದು. ಸೈಜ್ ಇಷ್ಟೇ ಬರೋ ಅಲ್ಲೈತಲ್ಲ ಸೈಜ್ ಅಲ್ಲ ಇಷ್ಟೇ ಬರೋದು. ಇದೇ ಲಾಸ್ಟ್ ದೊಡ್ಡದು ಬರಲ್ಲ. ಇದೇ ಲಾಸ್ಟ್ ಸೈಜ್. ನಿಮ್ಮ ಎಜುಕೇಶನ್? ನಮ್ಮ ಎಜುಕೇಶನ್ ನಾವು ಅವಾಗಿನ ಕಾಲದಾಗ 74 SLC ಆಗಿತ್ತು. 1974 SSLC ಆಗೈತ್ರಿ. ಹೌದು. ಮುಗಿದು ಹಂಗೆ ಯಾವುದೋ ಒಂದು ಕಿರ್ಲೋಸ್ ಕಂಪ್ನಿಗೆ ಜಾಬ್ ಸಿಕ್ತು. ಇಲ್ಲೇ ನಮ್ದು ಕಂಪ್ನಿ ಗಂಗಾವತಿನ. ಅಲ್ಲಿಂದ ಈ ಕಡೆ ವಲಸೆ ಬಂದೆ. ಫ್ಯಾಕ್ಟ್ರಿ 93 ಫ್ಯಾಕ್ಟ್ರಿ ಓಪನ್ ಆಯಿತು ಕಿರ್ಲೋಸ್ಕರ. ಸೊ ಎಂಟ್ರಿ ತೊಗೊಂಡು ಅದಕ್ಕೆ ಸೆಲೆಕ್ಟ್ ಆದೆ ನಾನು. ಅವಾಗ ನಾನು SLC ಮೇಲೆ ನಾನು ಕ್ಲರ್ಕಾಗಿ ಜಾಯ್ನ್ ಆದೆ ನೋಡಿ. ಕ್ಲರ್ಕಾಗಿ ಜಾಯ್ನ್ ಆಗಿ ಈಗ ರಿಟೈರ್ಡ್ ಆಗೋತ್ನಾಗ ಇದು ಸೀನಿಯರ್ ಆಫೀಸರ್ ಆಗಿ ರಿಟೈರ್ಡ್ ಆಗಿ ರಿಟೈರ್ಡ್ ಆಗಿ ಭೂಮಿ ತಾಯಿ ಬಂದಿ. ಒಟ್ಟ ನಿಮ್ಮ ಸೇವೆ ನಿಂತೇ ಇಲ್ಲ. ಅಲ್ಲ ಇವಾಗಿನ ಕಾಲದ ಯುವಕರಿಗೆ ಏನಂತ ಹೇಳಿದ್ರೆ ಯುವಕರು ಜಾಬ್ ಮಾಡಲಿ ಬೇಡಂಬೋದಿಲ್ಲ. ಆದರೆ ಅವರವರು ತಂದೆ ತಾಯಿ ಆಸ್ತಿ ಐತೆ ಅದಲ್ಲ ಭೂಮಿನ ಅದನ್ನು ಕಾಪಾಡ್ಕೋಬೇಕು. ಅವ್ರು ಇರೋ ಆಸ್ತಿ ಕಾಪಾಡ್ಕೋಬೇಕು. ಅವ್ರ ತಂದೆ ತಾಯಿ ಇಟ್ಟಿರ್ತಾರಲ್ಲಪ್ಪ. ಈಗ ನಾನು ಒಂದು 2 ಎಕರೆ ಮಾಡೀನಿ, ಅದನ್ನು ನಮ್ಮ ಮಕ್ಕಳು ಉಳಿಸ್ಕೋಬೇಕು. ಅದೇ ಥರ ಬೇರೆ ಇವರು ಎಲ್ಲರೂ ಇದಾರಲ್ಲ ಅವ್ರ ಮಕ್ಕಳು ಭೂಮಿನ ಉಳಿಸ್ಕೋಬೇಕು. ಅದೇ ಮುಂದಕ್ಕೆ ಬರೋದು. ಜಾಬ್ ಬರಲ್ಲ. ಭೂಮಿ ಯಾವಾಗ ಅಲ್ಲ ರೀ, ಏನು ಕೆಲಸ ಇಲ್ಲ ರೀ. ಯಾರಿಗೆ ಕೆಲಸನೇ ಬೇಡ ರೀ. ನೀವು ಒಂದು 1/4 ಎಕರೆಗೆ ಜೋಳ, ಗೋಧಿ, ಮುಲ್ಲಂಗಿ, ತರಕಾರಿ ಇಟ್ಕೊಂಡು ಅದ್ರ ಬೀಜ ಬೆಳೆದು ಅದನ್ನೇ ತಿನ್ರಲ್ಲ. ಯಾಕೆ ರೊಕ್ಕ ಬೇಕು? ರೊಕ್ಕ ಬೇಕಾಗಿಲ್ಲ. ನಾವು ಊಟ ಬೇಕಷ್ಟೇ. ಮುಗೀತಲ್ಲ. ಅಲ್ಲಿಗೆ ಹೋಗೋದಿದೆ ಲಾಸ್ಟ್. ಅದಕ್ಕೆ ಭೂಮಿನ ಮರಿಬೇಡ್ರಿ, ಉಳಿಸ್ಕೊಳ್ರಿ. ಅದಕ್ಕೋಸ್ಕರ ನಾನು ಇದನ್ನ ಏನು ಮಾಡ್ತಾ ಇದ್ದೀನಿ, ಈ ಆಸ್ತಿನ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ನಾನು ಬೇಲ್ ಬರಿತಿದ್ದೀನಿ. ಮಕ್ಕಳು ಅಲ್ಲದೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೂ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಂಗಿಲ್ಲ. ಅವರು ಇದನ್ನ ಅನುಭವಿಸ್ಬೇಕಾಗ್ಲಿ, ಯಾವುದೇ ಕಾರಣಕ್ಕೂ ಸೇಲ್ ಮಾಡಂಗಿಲ್ಲ. ಊಟ ಮಾಡಲಿ, ಬೆಳೆಸಿರಿ ತಿನ್ರಿ, ಏನಾರು ಮಾಡ್ಕೊಂಡು ತಿಂತಿದ್ರಾಗ ಯಾವುದೇ ಕಾರಣಕ್ಕೂ ಮಾರಾಟಲಿಲ್ಲ. ಆ ಥರ ಬಿಲ್ ಬರೆದು ಹೋಗ್ತೀವಿ. ಉಳಿತೈತೆ ಭೂಮಿ.
ಹಂಗಾದ್ರೆ ಭೂಮಿ ಉಳಿತೈತೆ. ಹೋಗ್ಬಿಳೆ ನಮ್ಮ ತಾತ ದುಡ್ದಾನಂತ 2 ಕೋಟಿ ಅವನು ಮಾರಿಬಿಡ್ತಾನ. 2 ಕೋಟಿ ಕೊಟ್ಬಿಡ್ತಾನೆ, ಅವನು ಕೊಟ್ಬಿಡನ್ಲಿ. ಫ್ಯಾಕ್ಟರಿ ಬರ್ತಾರೆ, ಯಾರೋ ವಿಂಡ್ ಪವರ್ ಬರ್ತಾರೆ, ಯಾರು ಫ್ಯಾಕ್ಟ್ರಿ ಬರ್ತಾನೆ, ಇಟ್ಲ ಜಾಗ ಐತಲ್ಲಿ 4 ಕೋಟಿ ಕೊಡ್ತೀನಿ ಕೊಡಪ್ಪ 1 ಎಕರೆ ಅಂದ್ಬಿಡ್ತಾರೆ. ಇವ್ರಿಗೆ ಗಂಡ ಹೆಂಡ್ತಿ ಸೊಸೆ ಅಂದ್ರೆ ಕೊಟ್ಬಿಡು 4 ಕೋಟಿ ಬರ್ತಾ ಕೊಟ್ಟು ಹೆಂಡ್ತಿ ಮತ್ತೆ ಕೇಳ್ಬಿಡ್ತಾರೆ ಗಂಡ್ರು, ಕೊಟ್ಬಿಡ್ತಾರೆ. ನನ್ನ ಮಕ್ಕಳಿಗೆ ಒಂದು ಅಡಿ ಜಾಗ ತೊಗೊಬೇಕಾಗಲ್ಲ ಅವ್ರ ಕೈಲಿ, ಆಗಲ್ಲ. ಅದಕ್ಕೆ ಭೂಮಿ ಉಳಿಸ್ಕೊಂಡು ಎಲ್ಲ ವಿದೇಶಕ್ಕೆ ಹೋಗ್ಬಿಡೋಣ ಅಂತ ಮಾರ್ಸ್ ಮಾಡ್ತಾರೆ. ಅದಕ್ಕೆ ಎಲ್ಲಿ ವಿದೇಶಕ್ಕೆ ಹೋದ್ರೆ ಮತ್ತೆ ಮರಳಿ ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಸರಿ, ಕೆಲಸ ಐತೆ, ಸ್ವಲ್ಪ ಮುಗಿಸ್ತೀವಿ ನಾವು, ಮುಗಿಸ್ತೀವಿ. ನೋಡ್ರಿ ಸ್ನೇಹಿತರೆ, ಇವತ್ತು ಅದ್ಭುತ ಒಂದು ಹಿರಿಯರ ಅನುಭವ ಅಂತ ಹೇಳ್ಬೋದು. ನೀವು ಸಂಪೂರ್ಣ ವಿಡಿಯೋ ನೋಡ್ಬೇಕಂತ ನಾನಕರ ಈ ಮುಂದೆ ಮತ್ತೆ ವಾಪಸ್ ಕಟ್ ಮಾಡಿ ಇಟ್ಟಿರ್ತೀವಿ. ಮಾತು ಏನು ಉದ್ದೇಶ ಇಷ್ಟ ಅಂದ್ರೆ, ಇವತ್ತು ಮಾವು ಒಂದು ಕೂಡೇನೆ ಬೇವು ಮಾವು ನಮಗೆ ಎಲ್ಲರಿಗೂ ಯುಗಾದಿ, ಹೊಸ ವರ್ಷ ಯುಗಾದಿ ಬಂದ ಕೂಡ ತಕ್ಷಣ ಬರೋದು. ಬೇವಿನ ಹೂವು ಮತ್ತು ಮಾವಿನ ಹೂವು ತಗೊಂಡು ನಮ್ಮಲ್ಲಿ ಏನು ಮಾಡ್ತಾರೆ, ಒಂದು ಪದಾರ್ಥ ಮಾಡ್ಕೊಂಡು ನಾವು ಊಟ ಮಾಡ್ತೀವಿ. ಅದೇ ಇವತ್ತು ವರ್ಷ ಪೂರ್ತಿನ ಈ ಮಾವಿನ ಹೂ ಸಿಗುತ್ತಪ್ಪ ಅಂತಂದ್ರೆ ಎಷ್ಟು ಸ್ಪೆಷಲ್. ಇದೇ ಒಂದು ಏನಂದ್ರೆ ಕಾಲ ಬದಲಾವಣೆ ಅಂತಲೇ ಹೇಳ್ಬೋದು. ಅಂಥ ಬದಲಾವಣೆ ಇವತ್ತು ನಮ್ಮ ಕೊಪ್ಪಳದ ಅಣ್ಣ ಹೆಸರು ಕನ್ನಯ್ಯ ಅಣ್ಣರು ಇವತ್ತು ಏನು ಮಾಡ್ಕೊಂಡ್ರೆ, ಇವತ್ತು ಒಂದು ಪೂನಾಸ್ ಅಂತ ಒಂದು ಮಾವು ಬೆಳೆದು ವರ್ಷದಲ್ಲಿ ಅಂದ್ರೆ ನಾವು ಎಲ್ಲರೂ ಒಂದು ಕಟ್ಟಿಂಗ್ ಮುಗಿಸಿದ್ರೆ ಇವರು 4 ತಿಂಗಳವರೆಗೆ ಈ ಹಣ್ಣು ಇರುತ್ತೆ, ಕಾಯಿ ಸಿಗುತ್ತೆ. ಇದು 4 ತಿಂಗಳವರೆಗೆ ಕಾಯಿ ಅಂದ್ರೆ ವರ್ಷ ಪೂರ್ತಿನೂ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಏನಾದ್ರು 4 ತಿಂಗಳು ಬ್ರೇಕ್ ಕೊಡ್ತೀವಿ, 2 ತಿಂಗಳು ಬ್ರೇಕ್. 2 ತಿಂಗಳು ನಾವೇನೋ ಬಿಟ್ಟು ಅಂದ್ರೆ ಅದು ವರ್ಷ ಪೂರ್ತಿ ನಾವು ಬ್ರೇಕ್ ಕೊಡೋಣ ಅಂತೇಳಿ ಒಂದು ಇದು ಮಾಡಿದಾಗ ಅದು ನಮ್ಗೆ ಅಷ್ಟು ಸಿಗುತ್ತೆ. ಹೇಳ್ಬೇಕಂದ್ರೆ ನಮ್ಗೆ ಒಂದು ಒಳ್ಳೆ ಆದಾಯ ಕೊಡುವಂಥದ್ದು, ನಮ್ಗೆ ಲಾಸ ಇಲ್ಲ ಅಂತ ಹೇಳ್ತಾರೆ. ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ.